ವೀಕ್ಷಕರೇ, ಇವತ್ತು ನಾವು ಮಂಗಳವಾರ ಪೇಟದ ಹನುಮಾನ ದೇವಸ್ಥಾನದಲ್ಲಿ ಬಂದಿದ್ದೇವೆ. ಇಲ್ಲಿಯೂ ಕೂಡ ಒಂದು ಭಕ್ತಿ ಭಾವದಿಂದ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದರ ಅಂಗವಾಗಿ ಪ್ರಸಾದ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಬನ್ನಿ ಅದರ ಬಗ್ಗೆ ಸ್ವತಃ ಇಲ್ಲಿನ ಭಕ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತಿನ ಈ ಕಾರ್ಯಕ್ರಮ ಏನು ಸರ್? ಮೊದಲಾದಕ್ಕೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇದು ಮಂಗಳವಾರಪೇಟೆಯಿಂದ ಇದು ನಾವು 20 ವರ್ಷದಿಂದ ಇದನ್ನ ನಾವು ಮಾಡ್ಕೊಂತ ಬಂದಿವಿ. ಮೊದ್ಲು ಹೆಂಗಿತ್ತಂದ್ರ ಸಣ್ಣ ಪ್ರಮಾಣದಾಗ ನಾವು ಮಾಡ್ತಿದ್ವಿ. ಆದ್ರೆ ಈಗ ಭಕ್ತರ ಇಲ್ಲೆಲ್ಲಾರು ಬರೋ ಒಂದು ಹುಮ್ಮಸ್ಸು, ಆಮೇಲೆ ನಮ್ಮ ಗುರು ಹಿರಿಯರು ಮಂಗಳವಾರಪೇಟೆನವರು ಮತ್ತೆ ನಮ್ಮ ಆಟೋ ಸ್ಟ್ಯಾಂಡ್ ಅವರು ಎಲ್ಲಕ್ಕಿಂತ ಮೇಲೆ ನಮ್ಮ ಇಲ್ಲಿ ಯುವಕರು, ನಮ್ಮ ಆಟೋ ಸ್ಟ್ಯಾಂಡ್ ಅವ್ರು ಏನದಾರಲ್ಲ, ಈ ಗುಡಿ ಇಷ್ಟ ಇಂಪ್ರೂವ್ ಆಗಿದ್ದು ಮತ್ತೆ ಆಗ್ತಾ ಬರೋದಂದ್ರೆ ಇನ್ನೂ ಮುಂದಿನ ಬರೋ ವರ್ಷಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷನೂ ನಾವು ಇಲ್ಲೆಲ್ಲ ಅನ್ನ ಸಂತರ್ಪಣೆ ಇರತ್ತೆ. ಸಾವಿರಾರು ಮಂದಿ 5 ಗಂಟೆ ಮಟನೂ ಇಲ್ಲಿ ನಾವು ಪ್ರಸಾದ ಹಂಚ್ತೀವಿ. ಹಿಂಗೆ ನಾವು ಮುಂದೆ ಮಾಡ್ಕೊಂತ ಇದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಹುಮ್ಮಸ್ ಇಟ್ಕೊಂಡು ಮಾಡಂತೀವಿ. ವಾಗೇಶ್ ಇನಾಮದಾರ್ ಮಠ. ಹಿಂದೂ ಧರ್ಮದ ಹನುಮ ಜಯಂತಿಯ ಶುಭಾಶಯಗಳು. ಮತ್ತು ಈಗ ಹನುಮ ಜಯಂತಿ ಮಾಡುವ ಕಾರಣವೇನೆಂದ್ರೆ, ಹಿಂದೂ ಧರ್ಮದ ಬೆಳೆಲಿ ಒಂದು ಆಚಾರ ವಿಚಾರ, ಸಂಸ್ಕೃತಿ, ಸಂಸ್ಕಾರ, ವಿಚಾರ ಮುಂದಿನ ಪೀಳಿಗೆಗಾಗಲಿ ಬೆಳೀಲಿ ಅನ್ನುವಂತ ಉದ್ದೇಶಕ್ಕಾಗಿ ಇದನ್ನ ನಾವು ಬೆಳೆಸ್ಕೊಂತಾನೆ ಬಂದಿದ್ದೇವೆ. 22 ವರ್ಷದ ಮೇಲ್ಪಟ್ಟ ಆಯ್ತು. ಮುಂದುವರಿಸಿಕೊಂಡು ಹೊಂಟಿದ್ದೇವೆ. ಆ ಶಕ್ತಿನೂ ದೇವ್ರು ನಮ್ಗೆ ಹನುಮಂತ ದೇವ್ರು ಕೊಟ್ಕೊಂತಾನೆ ಬಂದದಾನ. ಎಲ್ಲರಿಗೂ ಇಲ್ಲಿದ್ದವ್ರು ಎಲ್ಲರೂ ಮಾಡ್ಕೊಂತ ಬಂದದಾರ. ಧರ್ಮೊಬ್ಬರು ಮಾಡಿದಾರ, ಒಳ್ಳೆ ರೀತಿಯಿಂದ ಮಾಡಿದಾರ. ಮತ್ತೆ ಅವನಿಂದನ ಆಶೀರ್ವಾದದಿಂದನ ಎಷ್ಟೋ ಮಂದಿಗೆ ಒಳ್ಳೇದನ ಆಗ್ಯದ. ಎಷ್ಟೋ ಮಂದಿ ಬೇಡ್ಕೊಂಡು ಹೋದವ್ರು ಇಂಥವ್ ಆಗೇತಿ ಅಂತ ಬಂದು ತೀರಿಸಿನೂ ಹೋಗಿದಾರ, ಹರಕಿ ತೀರಿಸಿ ಹೋಗಿದಾರ. ಯಾವತ್ಲು ವರ್ಷದಾದ್ರೂ ಒಂದು ಈಗ ಕನಿಷ್ಠ ಏನಿಲ್ಲ ಅಂದ್ರು 30-40 ಮಂದಿ ಆದ್ರೂ ಬಂದಿಲ್ಲ ಹರಕಿ ತೀರಿಸಿ ಹೋಗುವಂತ ಪದ್ಧತಿ ಇಟ್ಕೊಂಡಾರ. ಮುಂದಿನ ದಿನದಲ್ಲಿ ನಿರಂತರವಾಗಿ ಬೆಳಿಲಿ, ಹನುಮಂತ ದೇವರು ನಮಗೆ ಉಳಿಸ್ಕೊಡ್ಲಿ, ಈ ಓಣಿಲಿಂದನ ಬೆಳಿಲಿ ಅನ್ನುವಂತ ಉದ್ದೇಶಕ್ಕಾಗಿ ಇದನ್ನ ನಾನು ಚನ್ನಬಸಪ್ಪ ಕರಬಸಪ್ಪ ಪಟ್ಟಣಶೆಟ್ಟಿ ಮಂಡಳಿಯಿಂದ 7 ಹನುಮಾನ ಮಂದಿರವನ್ನು ನಿರ್ಮಾಣ ಮಾಡಿ 15 ವರ್ಷಗಳಾದವು. ಅದರ ಪುನರ್ನಿರ್ಮಾಣವು ಸ್ಥಾಪಿತಗೊಂಡು ಈ ವರ್ಷವು ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆಯು ಪೂಜಾ ಕಾರ್ಯಕ್ರಮವು ನಡೆದಿರುತ್ತದೆ. ಹಾಗೂ ಸದ್ಭಕ್ತರು ಎಲ್ಲರೂ ತಮ್ಮ ಇಚ್ಛಾ ಪ್ರಕಾರವಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ದೇವರಿಗೆ ಕೃಪಾಪಾತ್ರರಾಗಿದ್ದಾರೆ. ಹಾಗೂ ಈ ಸದ್ಭಕ್ತ ಮಂಡಳಿಯು ಈ ಮಾರುತಿ ಮಂಡಳಿ ವತಿಯಿಂದ ಎಲ್ಲರೂ ಗುರು ಹಿರಿಯರು ಸದ್ಭಕ್ತರು ಎಲ್ಲರೂ ಭಾಗವಹಿಸಿ ಅನ್ನ ಸಂತರ್ಪಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾರೆ. ಇರ್ಬಸಪ್ಪ ಬಳ್ಳೊಳ್ಳಿ, ಹುಬ್ಳಿ, ಮಂಗಳವಾರಪೇಟೆ. ಮಂಗಳವಾರಪೇಟೆ ಹನುಮಾನ ಮಂದಿರ ಇದರ ಸಂಯುಕ್ತವಾಗಿ ಅನ್ನ ಸಂತರ್ಪಣೆ ಇಲ್ಲಿ 15ರಿಂದ 20 ವರ್ಷದಿಂದ ಕಂಟಿನ್ಯೂ ಇದನ್ನ ನಿರಂತರವಾಗಿ ಇಲ್ಲಿ ನೆರವೇರಿಸ್ತಿರ್ತೀವಿ. ಇಲ್ಲಿ ಭಕ್ತಾದಿಗಳು ಎಲ್ಲ ಒಳ್ಳೆ ಇದರಿಂದ ಇದನ್ನ ಮಾಡ್ತಾರೆ. ತಮ್ಮ ಹೆಸರು? ರಾಜು ನೇಗಿಲಿ. ಧನ್ಯವಾದ.